ನಮ್ಮ ಸನಾತನ ಧರ್ಮದಲ್ಲಿ ಉಪವಾಸದ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಸಮೀಪದಲ್ಲಿ ವಾಸವನ್ನು ಮಾಡತಕ್ಕಂಥದ್ದು. ಉಪವಾಸ ಪ್ರತಿನಿತ್ಯವೂ ಮಾಡಬೇಕು ಅಂತೇನೂ ಇಲ್ಲ. ನಿರ್ದಿಷ್ಟವಾದಂತಹ ದಿನಗಳಲ್ಲಿ ಪರ್ವಕಾಲಗಳಲ್ಲಿ ಉಪವಾಸವನ್ನು ನಾವು ಮಾಡಬೇಕು ಅಂಥೇಳಿ ಅಂತಹ ಪರ್ವಕಾಲಗಳನ್ನು ಋಷಿಮುನಿಗಳು ಗುರುತಿಸಿ, ಅಂದರೆ ವಿಶೇಷವಾಗಿ ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಶಕ್ತಿ ಏನಿದೆ ಅಂತಹ ಶಕ್ತಿಯನ್ನು ನಾವು ಗ್ರಹಿಸುವುದಕ್ಕೆ ಅದಕ್ಕೆ ಪರ್ವಕಾಲ ಅಂಥೇಳಿ ನಾವು ಹೇಳ್ತೀವಿ. ಅದು ಕೆಲವೊಂದು ದೇವತಾ ಉಪಾಸನೆಗೆ ವಿಶೇಷವಾದಂತಹ ದಿನಗಳು, ಇನ್ನು ಕೆಲವೊಂದು ದಿನಗಳು ಏನಿದೆ ಅದು ಉಪವಾಸಕ್ಕೆ ಹೇಳಿ ಮಾಡಿರ್ತಕ್ಕಂತಹ ದಿನಗಳು, ಇನ್ನು ಕೆಲವೊಂದು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಹೇಳಿರ್ತಕ್ಕಂತಹ ದಿನಗಳು, ಹೀಗೆ ಇದಕ್ಕೆಲ್ಲ ಪರ್ವಕಾಲ ಅಂಥೇಳಿ ನಾವು ಹೇಳ್ತೀವಿ. ಆದ್ದರಿಂದ ಈ ಉಪವಾಸವನ್ನು ಮಾಡಬೇಕಾದರೆ ಪರ್ವಕಾಲಗಳ, ಅದರಲ್ಲೂ ಕೂಡ ಈ ವಿಶೇಷವಾಗಿ ಹಬ್ಬ ಹರಿದಿನಗಳು ಬಂದಾಗ ಏಕಾದಶಿ ಪ್ರತಿ ತಿಂಗಳಲ್ಲಿ ಬರತಕ್ಕಂತಹ, ತಿಂಗಳಲ್ಲಿ 2 ಬಾರಿ ಬರುತ್ತೆ ಏಕಾದಶಿ ದಿವಸ ಉಪವಾಸವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ.